ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಮ್ಮ ಚಾನಲಲ್ಲಿ ತುಂಬ ಜನರಿಗೆ ಇರುವಂತಹ ಒಂದು ಕಾಮನ್ ಪ್ರಾಬ್ಲಮ್ ಬಗ್ಗೆ ನಾವು ಮಾತಾಡೋಣ. ನಿಮಗೇನಾದರೂ ಹೆಲ್ತ್ ಚೆನ್ನಾಗಿ ಮಾಡ್ಕೋಬೇಕು, ಸ್ಕಿನ್ ಚೆನ್ನಾಗಿ ಮಾಡ್ಕೋಬೇಕು, ಹಾಗೆ ವೆಯ್ಟ್ ಕಂಟ್ರೋಲಲ್ಲಿ ಇಡಬೇಕು ಅಂತ ಅನ್ನೋದಾಯಿತು ಅಂದರೆ 1 ಸೆಕೆಂಡ್ ತೊಗೊಂಡು ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇಲ್ಲಿ ಬರುವಂತಹ ಪ್ರತಿ ವಿಡಿಯೋ ಕೂಡ ನಿಮ್ಮ ಡೈಲಿ ಲೈಫ್‌ಗೆ ಯೂಸ್ ಆಗುವಂಥದ್ದು. ಓಕೆ, ನಿಮ್ಮೆಲ್ರಿಗೂ ಕೂಡ ನಾನೊಂದು ಕ್ವೆಶ್ಚನ್ ಕೇಳ್ತೀನಿ. ನೀವು ಎಷ್ಟು ಸಲ ಡಯಟ್‌ನ ಸ್ಟಾರ್ಟ್ ಮಾಡ್ತೀರಾ? ಅಂದರೆ ಈಗ ಒಂದು 2ರಿಂದ 3 ದಿವಸ ಡಯಟ್ ಮಾಡ್ತೀರಾ, ಹಾಗೆ ಬಿಟ್ಬಿಡ್ತೀರಾ. ಅಥವಾ ಜಿಮ್‌ಗೆ ಹೋಗೋವಂಥದ್ದು, ವಾಕಿಂಗ್ ಮಾಡೋವಂಥದ್ದು. ಸೊ ಇದೆಲ್ಲ ಆದ್ರ ಮೇಲೆ ವೇಯಿಂಗ್ ಸ್ಕೇಲಲ್ಲಿ ಚೆಕ್ ಮಾಡಿದಾಗ ಏನು ಡಿಫರೆನ್ಸ್ ಇರೋದಿಲ್ಲ, ಹಾಗೇ ಇರುತ್ತೆ ಅಲ್ವಾ? ನಿಜ ಹೇಳ್ಬೇಕಂತಂದರೆ ಇದೇ ಎಲ್ಲರದ್ದು ಸ್ಟೋರಿ ಅಲ್ವಾ? ಸೊ ವೆಯ್ಟ್ ಲಾಸ್ ಮಾಡಬೇಕಂತ ಅಂದರೆ ಬರೀ ಕಡಿಮೆ ತಿನ್ನಬೇಕು ಅಂತ ಅಲ್ಲ. ಸೊ ಆಯುರ್ವೇದ ಪ್ರಕಾರ ನಿಮ್ಮ ಡೈಜೆಷನ್ ಹೇಗಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ನಿಮ್ಮ ಮನೆಯಲ್ಲಿ ಒಂದು ಗಾರ್ಬೇಜ್‌ನ ಡೈಲಿ ಕ್ಲಿಯರ್ ಮಾಡ್ತಾ ಇಲ್ಲ ಅಂತಂದರೆ 1 ದಿವಸ, 2 ದಿವಸ, 3 ದಿವಸ ಓಕೆ. ಅದಾದಮೇಲೆ ಏನಾಗುತ್ತೆ? ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ? ಸೇಮ್ ನಮ್ಮ ಬಾಡಿ ಕೂಡ ಹಾಗೇನೆ. ನೀವು ಏನೇನು ತಿಂತೀರಾ, ಊಟ ಮಾಡ್ತೀರಾ ಅದೆಲ್ಲದೂ ಕೂಡ ಸರಿಯಾಗಿ ಜೀರ್ಣ ಆಗ್ತಿಲ್ಲ, ಡೈಜೆಷನ್ ಆಗ್ತಿಲ್ಲ ಅಂತಂದರೆ ಅದೆಲ್ಲ ಕೂಡ ಅನ್ವಾಂಟೆಡ್ ವೇಸ್ಟ್ ಥರ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಸೊ ಅದನ್ನು ನಾವು ಆಯುರ್ವೇದದಲ್ಲಿ ಆಮ ಅಂತ ಕರಿತೀವಿ. ಸೊ ಇದೆಲ್ಲ ಆದಮೇಲೆ ಜನ ಏನು ಮಾಡ್ತಾರೆ ಅಂತಂದರೆ ಫಸ್ಟ್ ಮಾಡೋ ಕೆಲಸನೇ ಬ್ರೇಕ್‌ಫಾಸ್ಟ್ ಸ್ಕಿಪ್ ಮಾಡೋದು. ಓಕೆ, ದಪ್ಪ ಆಗ್ತೀನಿ ಅಂದ ತಕ್ಷಣ ಫಸ್ಟ್ ಬ್ರೇಕ್‌ಫಾಸ್ಟ್‌ನ ಸ್ಕಿಪ್ ಮಾಡಿಬಿಡ್ತಾರೆ. ಅದಾದಮೇಲೆ ಏನಾಗುತ್ತೆ ಅಂದರೆ ಮಧ್ಯಾಹ್ನ ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಹಸಿವು ಸ್ಟಾರ್ಟ್ ಆಗಿರುತ್ತೆ. ಚೆನ್ನಾಗಿ ಊಟ ಮಾಡಿಬಿಡೋದು ಬೆಳಗ್ಗೆದು ಸೇರಿಸ್ಬಿಟ್ಟು. ಆಮೇಲೆ ತುಂಬ ಕ್ರೇವಿಂಗ್ಸ್ ಅಂತ ಅಂದ್ಕೊಂಡು ಸಾಯಂಕಾಲ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋದು. ಸ್ನ್ಯಾಕ್ಸ್ ಅಂದರೆ ಜಂಕ್ ಏನಾದರೂ. ನೈಟ್ ಕೂಡದು ಅಷ್ಟೇ. ಡಿನ್ನರ್‌ನ ತುಂಬ ಲೇಟಾಗಿ ಮಾಡ್ಕೊಳ್ಳೋಂಥದ್ದು. ಅದಾದಮೇಲೆ ಡಾಕ್ಟರ್ ಹತ್ರ ಬಂದು ಕಂಪ್ಲೇಂಟ್ ಮಾಡೋದು. ನಾನು ತುಂಬ ಕಮ್ಮಿ ತಿಂತಾ ಇದ್ದೀನಿ, ನನಗೆ ವೆಯ್ಟ್ ಲಾಸ್ ಆಗ್ತಾ ಇಲ್ಲ ಡಾಕ್ಟರ್, ಏನು ಮಾಡಬೇಕು ಅಂತ. ಸೊ ನಿಮಗೂ ಕೂಡ ಇದೆಲ್ಲ ಪ್ರಾಬ್ಲಮ್ ಇತ್ತು ಅಂತಂದರೆ ನಾನು ಕೆಲವೊಂದು ಸಿಂಪಲ್ ಚೇಂಜಸ್‌ನ ಹೇಳ್ತೀನಿ, ಅದನ್ನು ಸ್ಟಾರ್ಟ್ ಮಾಡಿ. ಫಸ್ಟ್ ಸ್ಟಾರ್ಟ್ ಮಾಡಿ ಅದಾದಮೇಲೆ ನಾನು ಹೇಳ್ತೀನಿ ಏನೆಲ್ಲ ಮಾಡ್ತಾ ಹೋಗಬೇಕು ಅಂತ. ಫಸ್ಟ್ ಸ್ಟಾರ್ಟ್ ಮಾಡೋದು ಇಂಪಾರ್ಟೆಂಟ್. ಫಸ್ಟ್ ನಾವು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇರಬೇಕು. ಒಂದೇ ಸಲ ನಾವು 100ನೇ ಮೆಟ್ಲನ್ನ ಹತ್ತೀವಿ ಅಂತ ಹೇಳೋದಕ್ಕಾಗಲ್ಲ. ಸೊ ಟಿಪ್ 1 ಏನು ಅಂತ ಅಂದರೆ ಪ್ರತಿ ಸಲನೂ ನೀವು ಊಟ ಆದ್ರ ನಂತರ ಒಂದು 5 ನಿಮಿಷನಾದರೂ ಸ್ಲೋ ಆಗಿ ವಾಕ್ ಮಾಡಿ. ಇದರಿಂದ ನಿಮಗೆ ಡೈಜೆಷನ್ ಚೆನ್ನಾಗಾಗುತ್ತೆ. ವೆಯ್ಟ್ ಲಾಸಿಗೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಬೆಳಿಗ್ಗೆ ಎದ್ದಿದ ತಕ್ಷಣ ಮೊಬೈಲ್‌ನ ಸ್ಕ್ರೋಲ್ ಮಾಡೋ ಬದಲು ಫ್ರೆಶ್ ಗಾಳಿನ ತಗೊಳ್ಳಿ. ಜೊತೆಗೆ ಬಿಸಿನೀರನ್ನ ಕುಡೀರಿ ಬೆಳಗ್ಗೆ ಎದ್ದಿದ ತಕ್ಷಣ. ಪ್ರತಿ ದಿವಸನೂ ಒಂದು ಹಣ್ಣನ್ನು ತಿನ್ನೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಇದು ನಿಮಗೆ ತುಂಬ ಸಿಂಪಲ್ ಅನಿಸ್ಬೋದು, ಬಟ್ ತುಂಬ ಒಂದು ದೊಡ್ಡ ಬೆನಿಫಿಟ್ ಇದೆ ಇದರಲ್ಲಿ. ಆಮೇಲೆ ಬ್ರೇಕ್‌ಫಾಸ್ಟ್‌ನ ಯಾವ ಕಾರಣಕ್ಕೂ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ. ಅದಾದಮೇಲೆ ಡೈಲಿ ಒಂದು 30 ನಿಮಿಷನಾದರೂ ನೀವು ವಾಕ್ ಮಾಡಲೇಬೇಕು. ಇದೆಲ್ಲಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಪೇಷನ್ಸ್ ತುಂಬ ಇಂಪಾರ್ಟೆಂಟ್. ಅಯ್ಯೋ, ನೀವು ಇದನ್ನ ಹೇಳ್ತಾ ಇದ್ದೀರಲ್ಲ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಇದೆಲ್ಲ ನೀವು ಸ್ಟಾರ್ಟ್ ಮಾಡಿದ್ದೀರಾ ಅಥವಾ ಆಲ್ರೆಡಿ ಮಾಡ್ತಾ ಇದ್ದೀರಾ? ಇಲ್ಲ ಅಲ್ವಾ? ಫಸ್ಟ್ ಸ್ಟಾರ್ಟ್ ಮಾಡಿ, ನೆಕ್ಸ್ಟ್ ಸ್ಟೆಪ್‌ನ ನಾನು ಹೇಳ್ತೀನಿ. ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದರೆ ಟೀ, ಕಾಫಿ. ಟೀ, ಕಾಫಿಗೆ ಸಾಧ್ಯ ಆದಷ್ಟು ಸಕ್ಕರೆನ ಹಾಕದೇ ಕುಡಿಯೋದಕ್ಕೆ ಟ್ರೈ ಮಾಡಿ. ಇಲ್ಲ ಅಂದರೆ ಸ್ವಲ್ಪ ಹಾಕ್ಕೊಂಡ್ರೆ ಓಕೆ, ಇಲ್ಲ ಹಾಕಲಿಲ್ಲ ಅಂದರೆ ಇನ್ನೂ ಒಳ್ಳೆಯದು. ಇದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ನಿಮಗೆ 10 ವರ್ಷದಿಂದ ಬಂದಿರುವಂತಹ ಒಂದು ತೂಕ 10 ದಿನದಲ್ಲಿ ಹೋಗಬೇಕಂತಂದರೆ ಆಗಲ್ಲ ಅಲ್ವಾ? ಈ ಸೋಷಿಯಲ್ ಮೀಡಿಯಾದಲ್ಲಿ ನಾನು 7 ದಿವಸದಲ್ಲಿ ತೂಕ ವೆಯ್ಟ್ ಲಾಸ್ ಮಾಡಿಕೊಂಡೆ, 10 ದಿವಸದಲ್ಲಿ ವೆಯ್ಟ್ ಲಾಸ್ ಮಾಡಿಕೊಂಡೆ, ಇದನ್ನೆಲ್ಲ ನಂಬೋದಕ್ಕೆ ಹೋಗಬೇಡಿ. ಸೊ ನೀವು ವೆಯ್ಟ್ ಲಾಸ್ ಮಾಡಬೇಕಂದ್ರೆ ಅದು ಹೆಲ್ತಿಯಾಗಿರಬೇಕು, ಹಾಗೆ ಸ್ಲೋ ಆಗಿದ್ರೂ ಪರವಾಗಿಲ್ಲ, ಬಟ್ ಅದು ಎಫೆಕ್ಟಿವ್ ಆಗಿರುತ್ತೆ. ನಿಮಗೆ ಒಂದು ಆನೆಸ್ಟ್ ಆಗಿ ಒಂದು ವಿಷಯ ಹೇಳಬೇಕು ಅಂತ ಅಂದರೆ, ನನ್ನ ಮದುವೆ ಟೈಮಲ್ಲಿ ನಾನು 5ರಿಂದ 6 ಕೆಜಿ ತೂಕ ಕಮ್ಮಿ ಆಗಿದ್ದೆ. ಅದು ನನ್ನ ಆಯುರ್ವೇದನ ಫಾಲೋ ಮಾಡಿ. ಸೊ ತುಂಬ ಜನ ಕೇಳಿದರು, ಏನು ಮದುವೆ ಅಂತ ಸ್ಟ್ರೆಸ್ ಆಗ್ತಾ ಇದೆಯಾ? ಸಣ್ಣ ಆಗ್ಬಿಟ್ಟಿದ್ದೀರಾ? ಅಂತೆಲ್ಲ ಕೇಳ್ತಾ ಇದ್ರು. ಸೊ ತುಂಬ ಜನಕ್ಕೆ ಹೇಳಿದ್ರೆ ನಂಬಲ್ಲ, ಬಟ್ ಯಾಹ್! ಇಟ್ಸ್ ಓಕೆ. ತುಂಬ ಜನ ಹುಡುಗಿಯರಿಗೆ ಆಸೆ ಇರುತ್ತಲ್ವಾ? ಮದುವೆ ಟೈಮಲ್ಲಿ ಸ್ಕಿನ್ ಚೆನ್ನಾಗಾಗಬೇಕು, ಸ್ವಲ್ಪ ಸಣ್ಣ ಆಗಬೇಕು, ಈ ಥರ ಎಲ್ಲ ಆಸೆ ಇರುತ್ತೆ. ಆಹ್, ಈ ಟ್ರೀಟ್ಮೆಂಟ್‌ನ ನೀವು ಕೂಡ ಫಾಲೋ ಮಾಡ್ಕೋಬೋದು. ಸೊ ನಾನು ಡೀಟೇಲ್ ಆಗಿ ಆಮ್, ಏನೆಲ್ಲ ನಾನು ಮಾಡಿದೆ, ಯಾವ ಥರ ನಂದು ಜರ್ನಿ ಇತ್ತು. ಆ್ಯಕ್ಚುಲಿ ನನ್ನ ಹತ್ರ ವೀಡಿಯೋಸ್ ಯಾವುದೂ ಇಲ್ಲ, ಬಟ್ ನಾನು ಎಕ್ಸ್‌ಪ್ಲೇನ್ ಮಾಡ್ತೀನಿ ಹೇಗೆ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ನನ್ನ ಜರ್ನಿ ಹೇಗಿತ್ತು, ಏನೆಲ್ಲ ಮಾಡಿದೆ, ಅದೆಲ್ಲದನ್ನು ಕೂಡ ಕಂಪ್ಲೀಟಾಗಿ ಹೇಳ್ತೀನಿ. ಆಯುರ್ವೇದ ಅಂತಂದರೆ ಒಂದು ಕ್ವಿಕ್ ಫಿಕ್ಸ್ ಅಂತೂ ಅಲ್ಲವೇ ಅಲ್ಲ. ನಿಮ್ಮ ರೂಟ್ ಕಾಸ್‌ನ ಸರಿ ಮಾಡುವಂಥದ್ದು. ಸೊ ನಿಮಗೇನಾದರೂ ಹೇರ್ ಫಾಲ್ ಅಥವಾ ವೆಯ್ಟ್ ಲಾಸ್ ಮಾಡಬೇಕು ಅಥವಾ ಥೈರಾಯ್ಡ್ ಇಶ್ಯೂ, PCOS ಏನೇ ಇದ್ರೂ ಕೂಡ ನಂಗೆ ಕಾಮೆಂಟಲ್ಲಿ ತಿಳಿಸಿ. ನಾನು ಅದನ್ನು ಚೆಕ್ ಮಾಡಿಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತವಾಗ್ಲೂ ಎಲ್ಲದಕ್ಕೂ ಕೂಡ ಆನ್ಸರ್ ಮಾಡ್ತೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಯೂಸ್ಫುಲ್ ಆಯುರ್ವೇದ ವಿಡಿಯೋ ಜೊತೆಗೆ.
ಟೇಕ್ ಕೇರ್.